ಚಂದ್ರಶೇಖರ್ ಅಲ್ಲಿ ನಿಲ್ಲಿಸಿದೆ. ಎಸ್ ಚಂದ್ರಶೇಖರ್ ಅವರೇ, ಕೇಳಿಸ್ತಾ ಇದೆಯಾ? ತುಂಬಾ ಒಂದು ಇಂಪಾರ್ಟೆಂಟ್ ವಾಕ್ಯನ ಅವತ್ತು ಇದೇ ತೇಜಸ್ವಿನಿ ಅವರು ಹೇಳಿದ್ರು. ಕಾಂಗ್ರೆಸ್ ನಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಮಹಿಳಾ ಪೀಡಕರಲ್ಲ. ಜಾಫರ್ ಶರೀಫ್, ಮಲ್ಲಿಕಾರ್ಜುನ ಖರ್ಗೆ, ಆರ್ ವಿ ದೇಶಪಾಂಡೆ ಅವರು ಹೇಳಿದ್ರು. ಅಂದ್ರೆ ಇವ್ರನ್ನ ಬಿಟ್ಟು ಮಿಕ್ಕಿರ್ತಕ್ಕಂತಹ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಮಹಿಳಾ ಪೀಡಕರು ಅಂತೇಳಿ ಇದೇ ತೇಜಸ್ವಿನಿ ತಾಯಿ ಅವರು ಹೇಳಿದ್ದು. ಇದೇ ತೇಜಸ್ವಿನಿ ತಾಯಿ ಅವರು ನನ್ನ ಪ್ರಶ್ನೆ ಅಲ್ಲ, ತೇಜಸ್ವಿನಿ ಅವ್ರ ಪ್ರಶ್ನೆ. ನೀವು ನಂದಲ್ಲ ಇದು. ಚಂದ್ರಶೇಖರ್ ಅವರೇ, ಚಂದ್ರಶೇಖರ್ ಅವರೇ, ಚಂದ್ರಶೇಖರ್ ಅವರೇ, ಚಂದ್ರಶೇಖರ್ ಅವರೇ, ನಿಮ್ಮ ಮಾತು ಇದರಿಂದ ಫೋಟೋ ಅಲ್ವಾ? ಚಂದ್ರಶೇಖರ್ ಅವರೇ, ಚಂದ್ರಶೇಖರ್ ಅವರೇ, ಏನಿದೆ ಅದಕ್ಕೆ ದಾಖಲೆ ಏನಿದೆ ನಿಮ್ಮ ಹತ್ರ? ಸುಳ್ಳು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತಾರಲ್ಲ, ಏನಿದೆ ನಿಮ್ಮ ಹತ್ರ ದಾಖಲೆ ಅದಕ್ಕೆ ಅಂತ? ಮಹಿಳಾ ಪೀಡಕರಲ್ಲ. ಚಂದ್ರಶೇಖರ್ ಅವರೇ, ಚಂದ್ರಶೇಖರ್ ಅವರೇ, ಸಿದ್ದರಾಮಯ್ಯವರು ಮಹಿಳಾ ಪೀಡಕರ, ನಾನು ಹೇಳಿದ್ದಲ್ಲ. ಒಂದ್ ನಿಮಿಷ. ದೇವರಾಜ್ ಸರ್, ದೇವರಾಜ್ ಸರ್, ಓಕೆ 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 ಫೈನ್ ಫೈನ್. ಒಂದ್ ಸೆಕೆಂಡ್, ದೇವರಾಜ್ ಸರ್, ಒಂದ್ ನಿಮಿಷ. ಮೇಡಮ್ ಒಂದ್ ಸೆಕೆಂಡ್ ಪ್ಲೀಸ್, ಮೇಡಮ್ ಒಂದ್ ಸೆಕೆಂಡ್ ಪ್ಲೀಸ್, ಒಂದ್ ನಿಮಿಷ. ದೇವರಾಜ್ ಸರ್, ಬೆಂಗಳೂರನ್ನ ಲೂಟಿ ಮಾಡಿಬಿಟ್ಟಿದ್ದಾರೆ ಅಂತ ನಿನ್ನೆ ದೇವೇಗೌಡರು ಶಬ್ದ ಪ್ರಯೋಗ ಮಾಡಿದ್ರು. ಖಂಡಿತ ಸರ್. ಏನ್ ಲೂಟಿ ಮಾಡಿದ್ದಾರೆ, ಎಲ್ಲಿದೆ ದಾಖಲೆಗಳು? ಬರೀ ಮಾತಲ್ಲೇ ಹೇಳುವಂತದ್ದಾಗೋಯ್ತಲ್ಲ ನಿಮ್ಮ ಹತ್ರ. ಏನು ದಾಖಲೆಗಳು? ಎರಡು ದಾಖಲೆಗಳು ಖಂಡಿತ ನಿಮ್ಮ ಮುಂದೆನೂ ಇದೆ, ರಾಜ್ಯದ ಜನತೆ ಮುಂದೆ ಹೇಳಿ ಹೇಳಿ ದಯವಿಟ್ಟು ಹೇಳಿ. ಒಂದು ಅದು ಮಾಜಿ ಪ್ರಧಾನಿ ದೇವೇಗೌಡರು ಬಳಕೆ ಮಾಡ್ತಾ ಇದ್ದಾರೆ ಸರ್. ಅವ್ರು ದಾಖಲೆ ಇಟ್ಕೊಳ್ಳದೆ ಯಾವತ್ತು ಅವರ ಒಂದು ಇತಿಹಾಸದಲ್ಲಿ, ರಾಜಕೀಯ ಇತಿಹಾಸದಲ್ಲಿ ಎಂದೂ ಏನಿದೆ ದಾಖಲೆ? ಏನಿದೆ? ಒಂದೇ ಒಂದು ದಾಖಲೆ ಸರ್. ಇವತ್ತು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಯಾವ ಬಿಜೆಪಿ ಬಗ್ಗೆ ಆರೋಪ ಮಾಡಿದ್ರು, ಅದೇ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಕಾಂಗ್ರೆಸ್ ಬಗ್ಗೆ ಆರೋಪ ಮಾಡಿ ಇವತ್ತು ದಿವಸ ತನಿಖಾ ಆಯೋಗಕ್ಕೆ ಕೊಟ್ಟಿದ್ದಾರೆ. ಒಂದು ದಾಖಲೆ ಆಯ್ತಾ ಸರ್? ಇವತ್ತು ಬೆಂಗಳೂರು ನಗರಕ್ಕೆ ಬರೋಣ. ಇವತ್ತು ಒಂದ್ ಕಡೆ ಆಯ್ತು, ಬೆಂಗಳೂರು ನಗರಕ್ಕೆ ಬರೋಣ. ಬೆಂಗಳೂರು ನಗರದಲ್ಲಿ ಸರ್ಕಾರ ಬರ್ತಿದ್ದಾಗೆ ಮಾಡಿದಂಥದ್ದೇನು, ಎಲ್ಲಾ ಕಾಂಟ್ರಾಕ್ಟ್ಗಳು ಅವ್ಯವಹಾರಗಳನ್ನು ಮಾಡಿದ್ದಾರೆ, ಹಾಗಾಗಿ ಎಲ್ಲಾ ಬಿಲ್ ಅನ್ನು ನಿಲ್ಲಿಸ್ಬಿಟ್ಟಿದ್ದೀನಿ ಅಂತಕ್ಕಂಥ ಆದೇಶವನ್ನು ಕೊಟ್ರಿ. ಆದೇಶ ಕೊಟ್ಟ ಆದ್ಮೇಲೆ ಇವರು ಮಾಡಿದ್ದೇನು, ಇವರು ಬರಬೇಕಾಗಿರ್ತಕ್ಕಂಥ ಪರ್ಸೆಂಟೇಜ್ ಫಿಕ್ಸ್ ಮಾಡಿದ್ಮೇಲೆ ಈಗ ಒಂದೊಂದೇ ಆಗಿ ಬಿಲ್ಗಳನ್ನು ಪಾಸ್ ಮಾಡ್ತಾ ಬರ್ತಿದ್ರಲ್ಲ, ತನಿಖೆ ಯಾಕೆ ಮಾಡಲಿಲ್ಲ? ಹಾಗಾದ್ರೆ ಅಲ್ಲಿಗೆ ಸಾಲದ ನಿಮ್ಗೆ ದಾಖಲೆಗಳಲ್ಲಿಗೆ ಇವ್ರು ಮಾಡಿದಂತ ಆರೋಪ ಏನು ಕಾಂಟ್ರಾಕ್ಟ್ಗಳ ಬಗ್ಗೆ, ಗುತ್ತಿಗೆದಾರರ ಬಗ್ಗೆ ನಿಮಗೂ ಗೊತ್ತು. ನೀವು ಹಿಂಗ ಆಗಿರಬಹುದು ಅಂತ ಹೇಳಿ ಅಸಂಪ್ಷನ್ ಮಾಡ್ಕೊಂಡು ಹೇಳ್ಬಿಟ್ರೆ ಅದಾಗಲ್ವಲ್ಲ. ಸರ್ ಎವಿಡೆನ್ಸ್ ಕೊಟ್ಟಿದಾರಲ್ಲ, ಗುತ್ತಿಗೆದಾರ ಅಸೋಸಿಯೇಷನ್ ಕೆಂಪಣ್ಣವರೇ ಕೊಟ್ಟವರಲ್ಲ. ಅವಾಗ 40% ಅವಾಗ ಹೇಳಿದಾಗ ಏನ್ ಹೇಳಿದ್ರಿ? ದಾಖಲೆಗಳು ಎಲ್ಲಿದೆ ಅಂತ ದಾಖಲೆಗಳು ಕೊಡ್ಲಿಲ್ಲ. ಈಗ ನಿಮ್ಗೂ ಅದೇ ಪ್ರಶ್ನೆ ಬರ್ತಾ ಇಲ್ಲ. ಮಾನ್ಯ ಕೆಂಪಣ್ಣವರು ಗುತ್ತಿಗೆದಾರರ ಅಸೋಸಿಯೇಷನ್ ಅಧ್ಯಕ್ಷರು ಆಯೋಗಕ್ಕೆ ದಾಖಲೆ ಅದರ ಆಧಾರದ ಮೇಲೆ ಲೂಟಿ ಹೊಡಿತಾ ಇದ್ದಾರೆ ಅಂತ ನಿಮ್ಮ ಅಲಿಗೇಷನ್. ನಮಗಿದ್ದಂತಹ ಒಂದು ಊಹೆಗಳೇನಿದ್ವು, ಬಂದಂತಹ ಮಾಹಿತಿಗಳನ್ನ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅಧ್ಯಕ್ಷರು ಪ್ರೂವ್ ಮಾಡಿದ್ದಾರೆ. ಒಂದಾಯ್ತು ಸರ್. ಈಗ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ನಗರದ ಗುತ್ತಿಗೆದಾರರ ಎಲ್ಲಾ ಬಿಲ್ಗಳನ್ನ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಮಾಡಿದಂತದನ್ನ ಸ್ಥಗಿತಗೊಳಿಸಿದ್ರು. ಇಲ್ಲ ಅವ್ಯವಹಾರ ಆಗಿದೆ, ತನಿಖೆ ಆಗ್ಬೇಕು ಅಂತ ಹೇಳಿ. ಈಗ ಯಾವುದೇ ತನಿಖೆ ಇಲ್ಲದೆ ಅವ್ರ ಬಿಲ್ಗಳನ್ನ ಹೆಂಗ್ ಪಾಸ್ ಮಾಡಿದ್ರಿ? ಸಾಲದ ಸಬೂತ್ ಆಗಾರ ಅಲ್ಲಿಗೆ, ಸಾಲದ ದಾಖಲೆಗಳ ಮೇಲೆ ಲೂಟಿ ಆಗ್ತಿದೆ ಸರ್. ಅದಷ್ಟೇ ಅಲ್ಲ, ಇವತ್ತು ಫ್ಲಾಟ್ ಯಾರ್ಯಾರು ಕಟ್ತಾವ್ರೆ, ಇವತ್ತಿನ ದಿವಸ ಫ್ಲಾಟ್ಗಳು ಕಟ್ತಿರಲ್ಲ, ಚದರ ಹಡಿಗೆ 100 ರೂಪಾಯಿ ಫಿಕ್ಸ್ ಮಾಡಿ ಅಧಿಕಾರಿಗಳ ಮುಖಾಂತರ ಇವತ್ತಿನ ದಿವಸ ವಸೂಲಿ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು. ಖಂಡಿತ ಎವಿಡೆನ್ಸ್ ಅಲ್ಲ. ಇವತ್ತು ಕೇಳಿ ನೀವು ಅವ್ರ ಅಸೋಸಿಯೇಷನ್ ಅವರು ಕೇಳಿ, ಪರದಾಡ್ತಿದ್ದಾರೆ ಸರ್. ಇವತ್ತು ಕಟ್ಲಿಕ್ಕೆ ಆಗ್ದೇನೆ ಬೆಂಗಳೂರು ನಗರದಲ್ಲಿ ಬಹಳಷ್ಟು ಶಾರ್ಟ್ ಆಗಿ ರಿಯಲ್ ಎಸ್ಟೇಟ್ ಒಂದು ವಹಿವಾಟು ನಿಂತೋಗೋ ಸಾಧ್ಯತೆಗಳಿದೆ. ಅಷ್ಟರ ಮಟ್ಟಿಗೆ ತರ್ತಾ ಇದ್ದಾರೆ ಇವತ್ತು. ಅರುಣ್ ನೋಡಿ, ಬೆಂಗಳೂರು ಇವತ್ತು ಕರ್ನಾಟಕ ಟ್ಯಾಕ್ಸ್ ಪೇಯಿಂಗ್ ಅಲ್ಲಿ ನಾವೆಷ್ಟು ಸದೃಢವಾಗಿದ್ದೀವಿ ಅಂತ ಗೊತ್ತು. ಅದೇ ಇವತ್ತು ದಂಗಲ್ ನಡೀತಾ ಇರ್ತಕ್ಕಂಥದ್ದು. ಡಿ ಕೆ ಅವರಿಗೆ ಇವತ್ತು ಬೆಂಗಳೂರು ಸಿಕ್ಬಿಟ್ಟಿದೆ, ಖಾತೆ ತಡ್ಕೊಳಕ್ ಆಗ್ತಾ ಇಲ್ಲ. ಅಲ್ಲೆಲ್ಲೋ ಮಂಡ್ಯದಲ್ಲಿ ಒಬ್ರು ನಮ್ಮ ಕ್ಯಾಂಡಿಡೇಟ್ ನಿಂತಿದ್ದಾರೆ, ಅವ್ರಿಗೆ ಅವ್ರಿಗೆ ಅಷ್ಟು ಬಿಲ್ ಆಯ್ತು, ಅಷ್ಟು. ಅರೆ ದುಡ್ಡು ಇವರೊಬ್ಬರ ಹತ್ರ ಇರ್ಬೇಕು, ಬೇರೆ ಯಾರ ಹತ್ರ ದುಡ್ಡು ಇರಬಾರ್ದು. ನಂಬರ್ 1. ನಂಬರ್ 2, ಸದನದಲ್ಲಿ ಬಿಲ್ ತಗೊಂಡು ಬಂದು ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಅಪೋಸಿಷನ್ ಅವರು ಹೇಳಿದ್ದನ್ನು ಕೂಡ ಇನ್ಕಾರ್ಪೊರೇಟ್ ಮಾಡಿಕೊಂಡು ಬಿಸಿನೆಸ್ ನಿಂತೋಗಿದೆ. GST ಹಾವಳಿ ಆಳು ಮೂಳು ಬಂದು ಇವತ್ತು ಏನು ಕನ್ಸ್ಟ್ರಕ್ಷನ್ ಲೈನ್ ಸಿಕ್ಕಾಪಟ್ಟೆ ತೊಂದರೆಗೆ ಸಿಲುಕಿದೆ.
ಚಾಲನೆ ಕೊಡಬೇಕು. ಜನಸ್ನೇಹಿಯಾದಂತ ಕಾನೂನುಗಳನ್ನ ಸಡಿಲಗೊಳಿಸಿ ಜನರಿಗೆ ಆಕ್ಟಿವಿಟೀಸ್ ಜಾಸ್ತಿ ಮಾಡಿ ಇನ್ನಷ್ಟು ಸದೃಢ ಮಾಡಬೇಕು ದೇಶಕ್ಕೆ ಮತ್ತು ರಾಜ್ಯಕ್ಕೆ. ಆ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ಅಸಂಪ್ಷನ್ ತಾವು ಕರೆಕ್ಟ್ ಆಗಿ ಹೇಳಿದ್ರಿ. ಈಗ ತನಿಖೆ ಮಾಡೋದಿಕ್ಕೆ, ಅದನ್ನ ಸತ್ಯಾಸತ್ಯತೆ ತಿಳ್ಕೊಳ್ಳೋದಿಕ್ಕೆ ನ್ಯಾಯಾಂಗದಲ್ಲಿ ಒಂದು ವ್ಯವಸ್ಥೆ ಇದೆ ಅಲ್ವಾ, ದೂರು ಕೊಟ್ಟಿದ್ದಾರೆ. ಇದು ಈ ಮೇಲ್ಗಡೆಯಿಂದ ಇನ್ನು ನಮ್ದು ಡಬಲ್ ಇಂಜಿನ್ ಅಲ್ಲಿ ಒಂದು ಇಂಜಿನ್ ಐತಿ, ಇನ್ನೊಂದು ಇಂಜಿನ್ ಇದೆಯಲ್ಲ ಟಾಪ್ ಇಂಜಿನ್, ಆ ಟಾಪ್ ಇಂಜಿನ್ ಇಂದ ಬರುತ್ತೆ ಒಂದಷ್ಟು. ಪಾಪ ಆ ಕೆಂಪಣ್ಣನಿಂದ ಯಾರ್ಯಾರು ಬಿದ್ದಿದ್ದಾರೋ ಯಾರಿಗ್ ಗೊತ್ತು. ಒಂದು ಜಾಹೀರಾತು ಬರ್ತಿತ್ತು, ಏನೇನೋ ಟ್ರೈ ಮಾಡಿದೆ ಆಗ್ಲಿಲ್ಲ, ಇವನ್ ತಲೆನೋವಿನ ಒಂದು ವಿಚಾರಕ್ಕೆ ಬರ್ತಾ ಇತ್ತು, ಆ ಮಾತ್ರ ಟ್ರೈ ಮಾಡಿದೆ, ಈ ಮಾತ್ರ ಜಂಡು ಬಾಮ್ ಅಂತೇಳಿ. ಹಂಗೆ ಒಂದು ಇಡಿದೇನೋ ಬಂದ್ಬಿಟ್ಟಿದೆ, ಏನೇನೋ ಟ್ರೈ ಮಾಡಿದೆ ಅಂದ್ರೆ ಬಾಜ್ಪಾ ಟ್ರೈ ಮಾಡು ಅಂತ ಒಂದು ಹೇಳ್ತಾರೆ ತಮಾಷೆಯ ಒಂದು ತುಣುಕಲ್ಲಿ. ಆ ರೀತಿ ಇವತ್ತು ಅದ್ರ ಹಾಕಿದ ತಕ್ಷಣ ವಾಷಿಂಗ್ ಮಿಷಿನ್, ಇನ್ಯಾರು ಅವ್ರಿಗೆ ಅನುಭವ ಕಮ್ಮಿ ಹಾಗಿದ್ದಾಗ ಒಂದ್ ಸೆಕೆಂಡ್, ನೀವು ಅವಾಗ ಬಿಜೆಪಿಯಲ್ಲಿದ್ರಿ, ಕಾಂಗ್ರೆಸ್ ಅಲ್ಲಿ ಇದ್ದೀರಾ. ಸೊ ಹಾಗಿದ್ದಾಗ ಆ ಟೈಮಲ್ಲಿ ನೀವು 40% ಬಂದಾಗ ಅದೇ ಕೆಂಪಣ್ಣವರ ಮೇಲೆಗಳೇ ಮುಗಿ ಬೀಳ್ತಾ ಇದ್ದಿದೆ ಆ ಸಂದರ್ಭದಲ್ಲಿ. ಈಗ ಅದೇ ಕೆಂಪಣ್ಣವರಿಂದ ದಾಖಲೆಗಳನ್ನ ಪಡ್ಕೊಂಡು ಜನರ ಮುಂದೆ ಇಡಬಹುದಲ್ಲ, ಅವರು ಮೈತ್ರಿಯಲ್ಲಿ 40% ಇಸ್ಕೊಂಡಿದ್ದಾರೆ ಬಿಜೆಪಿ ಅವರು ಅಂತ ತೋರಿಸಬಹುದಲ್ಲ. ಈಗ ಅವತ್ತು ಕೂಡ ನಾವ್ ಹೇಳ್ತಕ್ಕಂಥದ್ದು, ನಾವ್ ಯಾರು ಏನೇ ಮಾತಾಡಿದ್ರು ಅದಕ್ಕೆ ಏನಾದ್ರೂ ತಾರ್ಕಿಕ ಅಂತ್ಯ ಕಾಣ್ತಕ್ಕಂಥದ್ದು ತನಿಖಾ ಏಜೆನ್ಸಿಗಳಲ್ಲಿ ಸಾಬೀತಾದಾಗ. ಇನ್ನೊಂದು ದಾಖಲೆ ಇದೆ ಸರ್. ಈಗ ಕಾಂಗ್ರೆಸ್ ಆಗಿದ್ದಾಗ ಅವತ್ತು 40% ಅಂತೇಳಿ ಪೋಸ್ಟರ್ ನಡೆಸಿದ್ದು ಸುಳ್ಳು ಆಗಿದ್ದಾಗ ಅಲ್ಲ ನೋಡಿ, ಒಂದು ಚೀಫ್ ಮಿನಿಸ್ಟರ್ ಯಾರೇ ಆಗಿರ್ಲಿ, ಅದು ಬಿಜೆಪಿ ಕಾಂಗ್ರೆಸ್ ಅಂತಲ್ಲ, ಆ ಚೀಫ್ ಮಿನಿಸ್ಟರ್ ಸ್ಥಾನದ ಮೇಲೆ ಆ ಮಟ್ಟಕ್ಕೆ ಒಂದು ಆರೋಪಗಳನ್ನ ತಗೊಂಡು ಯಡಿಯೂರಪ್ಪನವ್ರ ನಂತರ ಅಂದ್ರೆ ಚೀಫ್ ಮಿನಿಸ್ಟರ್ಗಳು ಯಾವ ರೀತಿ ಆಗೋಯ್ತು ಅಂದ್ರೆ ಕಾರಣನೇ ಇಲ್ಲದೆ ಯಡಿಯೂರಪ್ಪ ತೆಗಿತಾರೆ, ಯಡಿಯೂರಪ್ಪ ಆದ್ಮೇಲೆ ಇನ್ಯಾರೋ ಬಂದು ಕೂತ್ಕೊಳ್ಳಕ್ಕೆ ಬರ್ತಾರೆ, ಕೂತ್ಕೊಳ್ಳಕ್ಕೆ ಸಂಖ್ಯೆ ಬರೋದಿಲ್ಲ. ಅವ್ರ ಜೊತೆ ಇದ್ದಾಗ ಒಂದ್ ನಿಮಿಷ, ಇವ್ರು ಕಾಂಗ್ರೆಸ್ ಜೊತೆ ಇದ್ದಾಗ ಟೀಕೆ ಮಾಡೋದು ಸರಿ, ಬಿಜೆಪಿ ಜೊತೆ ಹೋದಾಗ ಟೀಕೆ ಮಾಡೋದು ತಪ್ಪು. ಹೇಗಾಗುತ್ತೆ? ನನ್ನ ಪ್ರಶ್ನೆ ಸಿಂಪಲ್ ಆಗಿದೆ. ಈಗ ಕೆಂಪಣ್ಣ ಅವರು ಆರೋಪ ಮಾಡಿದ ತಕ್ಷಣ ಅವರಿಗೆ ಮೇಲ್ನಿಂದ ಇರುವಂತ ಕೇಂದ್ರದಲ್ಲಿರುವಂತವ್ರು ಯಾರೋ ಅವ್ರಿಗೆ ಭಯ ಹುಟ್ಟಿಸಿದ್ದಾರೆ, ಅದಕ್ಕೆ ಆ ಎಲಿಗೇಷನ್ಗೋಸ್ಕರ ಎಲಿಗೇಷನ್ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಮ ಆರೋಪ. ಹಾಗಿದ್ರೆ ಕೆಂಪಣ್ಣ ಅವರು ಅವತ್ತು 40% ಆರೋಪ ಮಾಡಿದ್ದಕ್ಕೆ ನಿಮ್ಮದೇ ಸರ್ಕಾರ ಇರೋದ್ರಿಂದ ಆ ದಾಖಲೆಗಳನ್ನ ಬಿಚ್ಚಿಡ್ಬೇಕಲ್ಲ ಜನರ ಮುಂದೆ. ಎಲ್ಲಿದೆ ಕೆಂಪಣ್ಣನವರದು? ಕೆಂಪಣ್ಣ ಎಪಿಸೋಡ್ 1, ಕೆಂಪಣ್ಣ ಅವತ್ತಿನ 40% ಆರೋಪ ಸುಳ್ಳು ಆಗಿದ್ದಾಗ, ಅವತ್ತಿನ 40% ಆರೋಪ ಸುಳ್ಳು ಆಗಿದ್ದಾಗ ತನಿಖೆ ಆಗ್ಲಾರ್ದೆ ಅಸಂಪ್ಷನ್ ಅವ್ರಿಗೆ ಹೇಗೆ ಅಸಂಪ್ಷನ್ ಅನ್ನ ಅವ್ರಿಗೆ ಹೇಗೆ ಹೇಳ್ತಾ ಇದೀನೋ ಹಾಗೆ ಕಾಂಗ್ರೆಸ್ ಕೂಡ ಅಸಂಪ್ಷನ್ ಮೇಲೆ ಅಲಿಗೇಷನ್ ಅನ್ನ ಮಾಡಿದ್ದು. ನಾನು ಹೇಳ್ತಕ್ಕಂಥದ್ದು ಸಂಪೂರ್ಣವಾಗಿ ಅಲ್ಲಗಳಿಲೂಬಾರದು. ಒಂದು ಗಂಭೀರವಾದ ಆರೋಪ ಬಂದಾಗ ಕಾಂಗ್ರೆಸ್ ಕೂಡ ಅಸಂಪ್ಷನ್ ಅಲ್ಲಿ ಇದ್ದಿದ್ದು. ಒಂದ್ ನಿಮಿಷ, ಸಂಪೂರ್ಣವಾಗಿ ಅಲ್ಲಗಳಿಲೂಬಾರದು. ಯಾವುದೇ ಒಂದು ಸರ್ಕಾರ ಪ್ರಜಾಪ್ರಭುತ್ವದಲ್ಲಿ ಮೀಡಿಯಾ ಅಂದ್ರೇನು ಫೋರ್ತ್ ಪಿಲ್ಲರ್ ಆಫ್ ದಿ ಡೆಮೋಕ್ರಸಿ ಅಂತ ನಾವು ಕರಿತೀವಿ. ಅವನೇನೋ ಬರ್ಕೊಂಡಿದ್ದಾನೆ ಬಿಡು, ಇವನೇನೋ ಬರ್ಕೊಂಡಿದ್ದಾನೆ, ಅವನೇನೋ ಟಿವಿನಲ್ಲಿ ಹೇಳ್ದ ಮಾಡ್ದ, ಅದಲ್ಲ ಪ್ರಶ್ನೆ. ನಾವ್ ಯಾವತ್ತೂ ಕೂಡ ಪ್ರಜಾಸತ್ತಾತ್ಮಕ ಪ್ರಕ್ರಿಯೆಯಲ್ಲಿ ಸತ್ಯಶೋಧನೆ ಮಾಡುವಂತಹದ್ದನ್ನ ಪ್ರಯತ್ನ ಮಾಡುವಾಗ ಅವ್ರನ್ನ ಬಿಲ್ಗಳೇ ಕೊಡದೇ ಇದ್ರೆ ಇವತ್ತು ಕೋರ್ಟ್ ನಿಂದ ಕೂಡ ಬಿಲ್ ಕೊಡದೇ ಇದ್ರೆ 40% ಅಸಂಪ್ಷನ್ ಹೇಳ್ತಾ ಇದ್ದಾರೆ ಅವ್ರು 100 ರೂಪಾಯಿ ತಗೊಂಡು ಅಲ್ಲ, ಅವ್ರೇನ್ ಹೇಳ್ತಿದ್ದಾರೆ ಅವ್ರದ್ದು ಅಸಂಪ್ಷನ್ ಅನ್ನೋದಾದ್ರೆ ನಿಮ್ದು ಅಸಂಪ್ಷನ್. ನೋಡಿ, ಅಸಂಪ್ಷನ್ ಅಂತ ನಾನು ಅದೇ ಹೇಳ್ತಾ ಇಲ್ಲ. ಇಲ್ಲಿ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ ಬೆಂಗಳೂರಿನ ಬಗ್ಗೆ ಹಿರಿಯರಾದಂತ ದೇವೇಗೌಡ ಜಿ ಹೇಳೋದನ್ನ ಅದು ತಪ್ಪು. ಅವ್ರ ದೇಶಕ್ಕೆ ತಪ್ಪು. ಅಸೂಯೆಯಿಂದ ಮತ್ಸರದಿಂದ ಕುಹಕದಿಂದ ಡಿಕೆ ವಿರುದ್ಧ ಇದನ್ನ ಮಾತಾಡ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ಒಂದು ವಿರಾಮಕ್ಕೆ ಹೋಗ್ಬೇಕು ನಾನು. ಪಾತ್ರಗಳು ಅವಾಗ ಭಿನ್ನವಾಗಿರುತ್ತೆ. ಆಯಾ ಸಂದರ್ಭಕ್ಕೆ ತಕ್ಕಂತೆ ಪಾತ್ರಗಳನ್ನ ನಿಭಾಯಿಸಬೇಕಾಗತ್ತೆ, ನಿಭಾಯಿಸಲೇಬೇಕು. ಬಟ್ ನನ್ನ ಪ್ರಶ್ನೆ ಇಷ್ಟೇ, ದೇವೇಗೌಡರು ಹೇಳ್ತಾ ಇರುವಂಥದ್ದು ಅಸಂಪ್ಷನ್ ಮೇಲೆ ಹೇಳ್ತಾ ಇದ್ದಾರೆ ಅನ್ನೋದಾದ್ರೆ, ದಾಖಲೆಗಳಿಲ್ಲ ಅನ್ನೋದಾದ್ರೆ, ಅವತ್ತಿನ ಕಾಂಗ್ರೆಸ್ ಪಕ್ಷ ಮಾಡಿದಂಥ 40% ಅಲಿಗೇಷನ್ ಕೂಡ ಇಸ್ ಎ ಅಸಂಪ್ಷನ್. ಕಾರಣ 1 ವರ್ಷ ಆಗೋಯ್ತು ಅಧಿಕಾರಕ್ಕೆ ಬಂದ ನಂತರ, ಯಾರನ್ನು ಕೂಡ ಒಳಗಡೆ ಹಾಕಲಿಲ್ಲ. 40% ಯಾರು ತಗೊಂಡಿದ್ದಾರೆ ಅನ್ನೋ ದಾಖಲೆಗಳನ್ನು ಬಿಡುಗಡೆ ಮಾಡಲಿಲ್ಲ. ದೆನ್ ಇಟ್ಸ್ ನಾಟ್ ಅಸಂಪ್ಷನ್. ಸೇಮ್ ಈಗಲೂ ಕೂಡ ಹಾಗೆ, ಯಾವುದು ಕೂಡ ಯಾವ ದಾಖಲೆಗಳಿಲ್ಲದೇನೂ ಕೂಡ ಸುಮ್ಮನೆ ಬಾಯಿಗೆ ಬಂದಂಗೆ ಹೇಳ್ಕೊಂಡು ಆರೋಪಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಮುಂದೆ ಹೋಗೋಣ ಇನ್ನೊಂದು ಹಂತಕ್ಕೆ. ವೈಯಕ್ತಿಕವಾಗಿರುವಂಥ ವಿಚಾರಕ್ಕೆ ಇಬ್ಬರು ಬಂದು ನಿಂತ್ಕೊಂಡಿದ್ದಾರೆ. ಯಾರು? ಡಿ ಕೆ ಶಿವಕುಮಾರ್ ಅವರು, ಕುಮಾರಸ್ವಾಮಿ ಅವರು. ಆಸ್ತಿಯ ವಿಚಾರ ವೆರಿ ಇಂಟ್ರೆಸ್ಟಿಂಗ್.